ನಮಸ್ಕಾರ. ಕಾನೂನಿನ ಮತ್ತೊಂದು ವಿಷಯವನ್ನು ಹೈಕೋರ್ಟ್ ತೀರ್ಪಿನ ಮೂಲಕ ತಿಳಿಸೋದಕ್ಕೆ ನಿಮ್ಮ ಮುಂದೆ ಕೂತಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ವಿಡಿಯೋಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಮತ್ತು ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ, ಈ ಯಾವುದೇ ದಾಖಲೆಯಲ್ಲಿ, ಮುಖ್ಯವಾಗಿ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಯಾರೋ ಒಬ್ಬರು ನಾಮಿನಿ ಮಾಡಿರ್ತಾರೆ ಯಾವುದೋ ಇನ್ನೊಬ್ಬ ವ್ಯಕ್ತಿಯನ್ನು. ಆ ಒಂದು ನಾಮಿನಿಗೆ ಯಾರು ತೀರು ಹೋದರೋ ಅವರ ವಾರಸುದಾರರು, ಕಾನೂನುಬದ್ಧ ವಾರಸುದಾರಿದಾರಲ್ಲ, ಅವ್ರಿಗಿಂತ ಹೆಚ್ಚಿನ ಹಕ್ಕಿರುತ್ತಾ, ಆದ್ಯತೆ ಅವ್ರಿಗೆ ಬರುತ್ತಾ? ಈ ಪ್ರಶ್ನೆ ಹೈಕೋರ್ಟ್ ಮುಂದೆ ಬಂದಿತ್ತು. ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿದೆ ನಮ್ಮ ಹೈಕೋರ್ಟು ತೀರ್ಪಿನ ಮೂಲಕ. ಅದನ್ನು ತಮಗೆ ಪರಿಚಯ ಮಾಡಿಕೊಡೋಕ್ಕೆ ಕೂತಿದ್ದೀನಿ. ಈಗ ಇದು ಮೂಲತಃ ಬೆಳಗಾವಿ ಕೋರ್ಟ್ನ ತೀರ್ಪು. ಅಲ್ಲಿ ಒಬ್ಬರು ತೀರ್ಕೊಳ್ತಾರೆ. ಅವರು ತೀರ್ಕೊಳ್ಳೋಕ್ಕಿಂತ ಮೊದಲು ತಾವೊಂದು ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಿರ್ತಾರೆ. ಆ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ನಾಮಿನಿಯಾಗಿ ಒಬ್ಬ ಲೇಡಿನ ಮಾಡಿರ್ತಾರೆ, ನಾಮಿನಿ ಅಂಥೇಳಿ ತೀರ್ಕೊಳ್ತಾರೆ. ತೀರ್ಕೊಂಡ್ಮೇಲೆ ಈ ಸಕ್ಸೆಷನ್ ಸರ್ಟಿಫಿಕೇಟ್ ತೊಗೊಂಬನ್ನಿ, ವಾರಸುದಾರಿಕೆ ಸರ್ಟಿಫಿಕೇಟ್ ತೊಗೊಂಬನ್ನಿ ಅಂತ ಇನ್ಶೂರೆನ್ಸ್ ಕಂಪ್ನಿಯವ್ರು ಹೇಳ್ತಾರೆ ಹಣ ಕೊಡೋದಕ್ಕೆ. ಆಗ ಆ ತೀರಿ ಹೋದಂಥ ವ್ಯಕ್ತಿಯ ಹೆಂಡತಿ ಮತ್ತು ಮಗ ಕೋರ್ಟಿಗೆ ಅರ್ಜಿ ಹಾಕ್ತಾರೆ. PNDC ಅಂತ ನೀವು ಕೇಳಿರ್ಬೋದು, ಪ್ರೊಬೇಟ್ ಆ್ಯಂಡ್ ಸಕ್ಸೆಷನ್ ಸರ್ಟಿಫಿಕೇಟ್ ಅಂತ. ಸಕ್ಸೆಷನ್ ಸರ್ಟಿಫಿಕೇಟ್ ತರಬೇಕು, ವಾರಸುದಾರಿಕೆ ಸರ್ಟಿಫಿಕೇಟ್ ತರಬೇಕು ಅಂತ ಅರ್ಜಿ ಹಾಕ್ತಾರೆ. ಅಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವರು ಪಾರ್ಟಿ ಮಾಡ್ತಾರೆ. ಇನ್ಶೂರೆನ್ಸ್ ಕಂಪ್ನಿಯವರು ಅದನ್ನು ನಾವು ಕಂಟೆಸ್ಟ್ ಮಾಡ್ತೀವಿ ಇದನ್ನು ಅಂತ ಹೇಳಿದಾಗ ಅದನ್ನು OS ಆಗಿ, ಒರಿಜಿನಲ್ ಸೂಟಾಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಆನಂತರ ಈ ಯಾರು ನಾಮಿನಿ ಆಗಿದ್ದು ಒಬ್ಬ ಲೇಡಿ, ಅವ್ರು ಬಂದು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಆ ಕೋರ್ಟಲ್ಲಿ, ನನ್ನನ್ನು ಒಂದು 3ನೇ ವಾದಿಯಾಗಿ ಮಾಡಿ, ಯಾಕಂದರೆ ನನಗೆ ಈ ಪಾಲಿಸಿ ಹಣ ಬರ್ತಕ್ಕಂಥ ಹಕ್ಕಿದೆ, ನನಗೆ ಸಂಪೂರ್ಣ ಹಕ್ಕು. ಈ ತೀರಿ ಹೋದಂಥ ವ್ಯಕ್ತಿಯ ಹೆಂಡತಿಗಾಗಲಿ ಮಗನಿಗಾಗಲಿ ಹಕ್ಕಿಲ್ಲ, ನಾನು ನಾಮಿನಿ ಆದ್ದರಿಂದ ಸಂಪೂರ್ಣ ನಂಗೆ ಬರಬೇಕು, ಆದ್ದರಿಂದ ನನ್ನನ್ನು ಪಾರ್ಟಿ ಮಾಡಿ ಅಂಥೇಳಿ ಅರ್ಜಿ ಹಾಕ್ಕೊಂಬರ್ತಾರೆ. ಕೋರ್ಟು ಅವರ ವಾದವನ್ನು ಕೇಳಿ ಆ ಅರ್ಜಿಯನ್ನು ತಿರಸ್ಕಾರ ಮಾಡಿ ಡಿಕ್ರಿ ಮಾಡುತ್ತೆ. ಯಾರ ಪರವಾಗಿ? ಹೆಂಡತಿ ಮತ್ತು ಮಗ ಏನು ಬಂದಿದ್ದರು, ತೀರಿ ಹೋದ ವ್ಯಕ್ತಿಯ ಹೆಂಡತಿ ಮತ್ತು ಮಗನ ಪರವಾಗಿ ತೀರ್ಪು ಕೊಡುತ್ತೆ. ನೀವೇ ಆ ಇನ್ಶೂರೆನ್ಸ್ ಹಣವನ್ನು ತಗೊಳ್ಳೋಕ್ಕೆ ಅರ್ಹರಿರ್ತೀರಿ ಅಂಥೇಳಿ. ಅದರ ವಿರುದ್ಧ ಆಕೆ ಒಂದು ಫಸ್ಟ್ ಅಪೀಲು ಹೈಕೋರ್ಟಿಗೆ ಹಾಕ್ತಾರೆ. ಆಯಿತಾ? ರೆಗ್ಯುಲರ್ ಫಸ್ಟ್ ಅಪೀಲು RFE ಹಾಕ್ತಾರೆ. ಅಲ್ಲಿ ಮತ್ತೆ ಇದೇ ಪ್ರಶ್ನೆ ಹೈಕೋರ್ಟ್ ಮುಂದೆ ಬಂದಿದೆ. ಆ ಹೈಕೋರ್ಟ್ನ ಮುಂದೆ ಬಂದಾಗ ಹೈಕೋರ್ಟ್ ತನಗೆ ಕೇಳಿಕೊಂಡಂಥ ಪ್ರಶ್ನೆ, ಈಗ ನಾಮಿನಿಗೆ ಹೆಚ್ಚು ಹಕ್ಕು ಬರ್ತೀಯೋ ಅಥವಾ ನಾಮಿನಿಗಿಂತ ಏನು ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ಯಾರು ವಾರಸುದಾರರು ಅಂತಿದ್ದಾರೆ, ಲಿಸ್ಟು ಕ್ಲಾಸ್ 1 ಹೇರ್ಸು, ಕ್ಲಾಸ್ 2 ಹೇರ್ಸ್ ಅಂತ, ಅವ್ರಿಗೆ ಜಾಸ್ತಿ ಒಂದು ಅಧಿಕಾರ ಬರುತ್ತೋ, ಹಕ್ಕು ಬರುತ್ತೋ ಅಂತಕ್ಕಂಥ ಪ್ರಶ್ನೆ ಹಾಕ್ಕೊಡುತ್ತೆ. ಅಲ್ಲಿ ಸಕ್ಸೆಷನ್ ಆ್ಯಕ್ಟ್ ಅಂತ ನಾವು ಜಾರಿ ಮಾಡಿದ ಮೇಲೆ ಯಾರ್ಯಾರು ವಾರಸುದಾರರು ಗೊತ್ತಾಯ್ತಾ, ಮತ್ತು ಒಬ್ಬ ವ್ಯಕ್ತಿ ತೀರಿ ಹೋದರೆ ಅವನ ಆಸ್ತಿಗೆ ಅಥವಾ ಅವನ ಯಾವುದೇ ಒಂದು ಆಸಕ್ತಿಗೆ ಗೊತ್ತಾಯ್ತಾ ಮುಂದುವರಿಯೋದಕ್ಕೆ, ಅದನ್ನು ಪಡೆಯೋದಕ್ಕೆ, ಅನುಭವಿಸೋದಕ್ಕೆ ಯಾರು ಅರ್ಹರು ಅನ್ನೋ ಪ್ರಶ್ನೆ ಹಾಕ್ಕೊಂಡಾಗ ಉತ್ತರ ಹೇಳುತ್ತೆ, ನಾಮಿನಿ ಅದಕ್ಕೆ ಹಕ್ಕುಳ್ಳವರಲ್ಲ. ಯಾರಾದರೂ ವಾರಸುದಾರರು ಇಲ್ದೋ ಹೋದ ಪಕ್ಷದಲ್ಲಿ ಬರ್ತಾರೆ ವಿನಃ, ಇಲ್ದೋ ಹೋದರೆ ನಾಮಿನಿಗೆ ಯಾವುದೇ ಮಹತ್ವ ಕೊಡೋಕ್ಕೆ ಬರಲ್ಲ. ಅಲ್ಲಿ ಆತನ ತೀರಿ ಹೋದ ವ್ಯಕ್ತಿಯ ಹೆಂಡತಿ ಮತ್ತು ಮಗ ಬಂದಿರೋದ್ರಿಂದ ಅವರು ಮೊದಲನೇ ದರ್ಜೆ ಅಂದರೆ ಮೊದಲ ವರ್ಗದ ವಾರಸುದಾರರು. ಆ ವಾರಸುದಾರರು ಬಂದಾಗ ಅವರಿಗೆ ಆ ಹಣವನ್ನು ಪಡೆಯುವಂಥ ಹಕ್ಕಿದೆ ಅಂಥೇಳಿ ಒಂದು ಜಡ್ಮೆಂಟನ್ನು ಕೊಟ್ಟಿದೆ. ಅದು ಯಾವ ಕೇಸು ಅಂದರೆ, ಇದು ಹೋದ ತಿಂಗಳು 22ನೇ ತಾರೀಕು ಜಡ್ಜ್ಮೆಂಟ್ ಆಗಿದೆ. ಇದು ರಿಪೋರ್ಟ್ ಆಗುತ್ತೆ. ಇದು ಅನ್ನಪೂರ್ಣ ವರ್ಸಸ್ ಕವಿತಾ ಆ್ಯಂಡ್ ಅದರ್ಸ್ ಅಂತ ಕೇಸು. ಇದು ಅಪೀಲ್ ನಂಬರು 1000004/25ನೇ ಇಸ್ವಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲಾಗಿ, ಯಾವುದೇ ಡಿಸಿಷನ್ ನಾನು ಕೋಟ್ ಮಾಡಿದ್ರು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲಾಗಿ ಕೊಟ್ಟಿರ್ತೀರಿ. ತಾವು ಆಸಕ್ತಿ ಇರೋರು ತಾವು ನೋಡ್ಬೋದು. ಆಯಿತಾ? ಈ ಕೇಸ್ನಲ್ಲಿ ಉದ್ಭವ ಅಂತ ಪ್ರಶ್ನೆ ಮತ್ತು ಉತ್ತರ ನಿಮಗೆ ಹೇಳಿದ್ದೀನಿ. ಇದರಿಂದ ಅರ್ಥವಾಗೋದು ಏನಂದರೆ, ಯಾವುದೇ ಒಂದು ಅರ್ಹತೆಯನ್ನು, ಯಾವುದೇ ಲಾಭವನ್ನು, ಯಾವುದೇ ಬೆನಿಫಿಟ್ಟನ್ನು, ಯಾವುದೇ ಹಣವನ್ನು, ಯಾವುದೇ ಆಸ್ತಿಯನ್ನು ಸ್ವೀಕರಿಸೋದಕ್ಕೆ ಎಲ್ಲೇ ಆಗಲಿ ನಾಮಿನಿ ಅಂಥೇಳಿ ಯಾರದೇ ಹೆಸರು ಬರೆದಿದ್ದರೆ ಅವರಿಗೆ ದಕ್ಕುವುದಿಲ್ಲ. ಗೊತ್ತಾಯ್ತಾ? ದಕ್ಕತಕ್ಕಂಥದ್ದು ಯಾರಿಗೆ ಅಂದರೆ, ಯಾರ್ಯಾರು ಕಾನೂನುಬದ್ಧ ವಾರಸುದಾರ ಇರ್ತಾರೆ ತೀರು ಹೋದ ವ್ಯಕ್ತಿಗೆ, ಅವರಿಗೆ ದಕ್ತದೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆ ಏನು ಹೇಳುತ್ತೆ ಆ ಪ್ರಕಾರವಾಗೇ ಬರುತ್ತೆ. ಇಲ್ಲಿ ಯಾರೋ 3ನೇ ವ್ಯಕ್ತಿ ನಾಮಿನಿ ಆಗಿದ್ದರು, ಆದರೆ ಅವರ ಏನು ಸ್ಥಿತಿ ಅಂದರೆ ಕಾನೂನು ಪ್ರಕಾರ ಅವರ ಒಂದು
ನೆಲೆ ಅದು ಈ ವಾರಸ್ದಾರಕ್ಕಿಂತ ಹೆಚ್ಚಿನದಾಗಿರಲ್ಲ. ಆಯಿತಾ? ವಾರಸ್ದಾರರ ಆದ್ಯತೆ ಮೊದಲು, ನಂತರದ ಬೇರೆಯವ್ರದ್ದು ಅನ್ನುವಂಥ ತೀರ್ಮಾನ ಕೈಕೊಟ್ಟು ಬಂದಿದೆ. ಆದ್ದರಿಂದ ವಾರಸ್ದಾರರು ಅವರು ನಾಮಿನಿ ಆಗಿಲ್ಲದೆ ಹೋದರೂ ಕೂಡ ಇನ್ಶೂರೆನ್ಸ್ ಹಣವನ್ನು ಸ್ವೀಕರಿಸೋಕ್ಕೆ ಎಲ್ಲ ರೀತಿಯಲ್ಲಿ ಅರ್ಹರು ಅಂತ ಹೇಳಿ ಆಕೆ ಮಾಡಿದಂಥ ಒಂದು ಹಾಕಿದಂಥ ಅಪೀಲನ್ನ ವಜಾ ಮಾಡಿದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಕ್ಲಾರಿಫೈ ಮಾಡಿಬಿಡ್ತೀನಿ. ಈಗೆಲ್ಲೋ ಒಂದು ಕಡೆ ಇನ್ಶೂರೆನ್ಸ್ ಪಾಲಿಸಿಲಿ ಇದೇ ಥರ ಬರುತ್ತೆ ಅಂತ ಇಟ್ಕೊಳ್ಳಿ, ಅಲ್ಲಿ ಹೆಂಡ್ತಿನ ಮಾತ್ರ ನಾಮಿನಿ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ಮಗನ ಮಾತ್ರ ನಾಮಿನಿ ಮಾಡಿರ್ತಾರೆ, ಅಥವಾ ಮಗಳನ್ನ ಮಾತ್ರ ನಾಮಿನಿ ಮಾಡಿರ್ತಾರೆ, ಅಥವಾ ತಾಯಿನ ಮಾತ್ರ ನಾಮಿನಿ ಮಾಡಿರ್ತಾರೆ. ಅಲ್ಲೂ ಕೂಡ ಇದೇ ನಿಯಮ ಕಾನೂನು ಅನ್ವಯ ಆಗುತ್ತೆ. ಅಲ್ಲೂ ಕೂಡ ಮೊದಲನೇ ದರ್ಜೆ ವಾರಸ್ದಾರ್ ಯಾರು ಅಂತ ಬಂದಾಗ ತಾಯಿ ಇದ್ದಾಗ ತಾಯಿ ಇದ್ದೇ ಇರ್ತಾರೆ, ಆದರೆ ಜೊತೆಗೆ ಹೆಂಡತಿ ಮಕ್ಕಳು ಬರ್ತಾರೆ ತೀರೋದ್ರೆ, ಅಥವಾ ಒಬ್ಬ ವಿಧವೆ ಒಬ್ಬ ಮಹಿಳೆ ತೀರೋದ್ರೆ ಆ ಜಾಗಕ್ಕೆ ಯಾರ್ಯಾರು ಬರ್ತಾರೆ? ಮಕ್ಕಳು ಬರ್ತಾರೆ, ತಾಯಿ ಬರ್ತಾರೆ, ಗಂಡ ಬರಲ್ಲ, ನಿಮ್ಗೆ ಗೊತ್ತಿರಬೇಕು. ಆದ್ದರಿಂದ ಯಾವುದೇ ಸಂದರ್ಭದಲ್ಲಾದರೂ ಒಬ್ಬ ವಾರಸ್ದಾರ್ ನಾಮಿನಿ ಮಾಡಲಿ, ಇಬ್ಬರನ್ನ ಮಾಡಲಿ, ಬಾಕಿ ಎಲ್ಲರೂ ಸೇರಿಕೊಳ್ತಾರೆ. ಅಥವಾ ಮೂರನೇ ವ್ಯಕ್ತಿಯನ್ನು ನಾಮಿನಿ ಮಾಡಿದರೆ ಕಾನೂನುಬದ್ಧ ವಾರಸ್ದಾರರು ಮಾತ್ರ, ಕಾನೂನಿನಲ್ಲಿ ಹೇಳಲಾಗಿರುವಂತಹ ಮೊದಲನೇ ವರ್ಗದ ವಾರಸ್ದಾರರು ಮಾತ್ರ ಈ ಒಂದು ಯಾವುದೇ ವಿಧವಾದಂಥ ಇನ್ಶೂರೆನ್ಸ್ ಹಣವನ್ನು ಸ್ವೀಕರಿಸಲು ಅರ್ಹರಾಗಿರ್ತಾರೆ. ಇದು ಈ ಒಂದು ತೀರ್ಪಿನ ತಾತ್ಪರ್ಯ, ಪ್ರಿನ್ಸಿಪಲ್ಲು. ಇದು ಈ ಬಗ್ಗೆ ತಮಗೆ ಅರಿವನ್ನು ಮೂಡಿಸ್ತಾ ತಿಳಿಸ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.